ವಿಶ್ವಾಮಿತ್ರ ಋಷಿಗಳು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿ ಸಿದ್ಧಾಶ್ರಮದಲ್ಲಿ ಯಜ್ಞಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಂತಹ ಸುಬಾಹುವಿನ ಸಂಹಾರವನ್ನು ಮಾಡಿಸಿ, ಮಾರೀಚ ದೂರ ಹೋಗಿ ರಾಮನ ಬಾಣದ ಭಯಕ್ಕೆ ದೂರ ಹೋಗಿ ಬೀಳ್ತಾನೆ. ಅವನ ಕೆಲಸ ಇನ್ನೂ ಬಾಕಿ ಇದೆ ಅಂತ ಭಗವಂತ ಆಗ ಸಂಹಾರ ಮಾಡದೆ ಬಿಡ್ತಾನಂತೆ. ಹೀಗೆ ಆ ಸಂಹಾರ ಆದ ಬಳಿಕ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗ್ತಾ ಇರ್ತಾರೆ. ಆಗ ದಾರಿಯಲ್ಲಿ ಒಂದು ನದಿ ಸಿಗುತ್ತೆ. ಆ ನದಿಯ ಹೆಸರು ಶೋಣ ಅಂತ. ಆ ಶೋಣ ನದಿಯ ಸಮೀಪಕ್ಕೆ ಬಂದಾಗ ರಾಮ ಈ ಸ್ಥಳದ ಮಹತ್ವ ಏನು ಅಂತ ವಿಶ್ವಾಮಿತ್ರರಲ್ಲಿ ಪ್ರಶ್ನೆಯನ್ನು ಕೇಳ್ತಾನಂತೆ. ಪ್ರಶ್ನೆಯನ್ನು ಕೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಇದಕ್ಕೆ ಮಾಗಧಿ ಅನ್ನುವ ಹೆಸರು ಕೂಡ ಇದೆ ಈ ನದಿಗೆ. ಯಾಕೆಂದರೆ ಹಿಂದೆ ಇದು ವಸು ಅನ್ನುವ ರಾಜನ ಆಡಳಿತಕ್ಕೆ ಒಳಪಟ್ಟಿತ್ತು. ಅಂತಹ ರಾಜ ಈ ಪ್ರದೇಶವನ್ನು ಆಳ್ತಾ ಇರಬೇಕಾದ್ರೆ ಮಗಧ ದೇಶದಿಂದ ಇದು ಹರಿದು ಬಂದಂತಹ ನದಿ, ಹಾಗಾಗಿ ಇದಕ್ಕೆ ಮಾಗಧಿ ಅಂತ ಹೆಸರು. ಯಾರು ಆ ವಸು ರಾಜ? ಆ ರಾಜನಿಗೂ ನನಗೂ ಸಂಬಂಧ ಇದೆ ಅಂತ ಹೇಳ್ತಾರಂತೆ ವಿಶ್ವಾಮಿತ್ರರು. ಯಾಕೆ ಅಂತ ಅಂದರೆ, ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ತಮ್ಮ ಒಂದು ವಂಶ ಪರಂಪರೆಯನ್ನು ತಿಳಿಸ್ತಾರೆ. ಹಿಂದೆ ಚತುರ್ಮುಖ ಬ್ರಹ್ಮದೇವರ ಪುತ್ರ ಕುಶ ಅಂತ. ಆ ಕುಶನಿಗೆ ಮಹಾ ತಪಸ್ವಿ, ಅವನು ಕ್ಷತ್ರಿಯ. ಆ ಕುಶ ಅನ್ನುವ ರಾಜನಿಗೆ ವೈದರ್ಭಿಯಲ್ಲಿ 4 ಜನ ಮಕ್ಕಳಾಗ್ತಾರಂತೆ. ಕುಶಾಂಬ, ಕುಶನಾಭ, ಆಧೂರ್ತರಜಸ, ವಸು ಅಂತ 4 ಮಕ್ಕಳು ಹುಟ್ಟುತ್ತಾರೆ. ಒಬ್ಬೊಬ್ಬರು ಭೂಮಿಯಲ್ಲಿ ಒಂದೊಂದು ಪ್ರದೇಶವನ್ನು ಆಳ್ತಾರಂತೆ. ಇದರಲ್ಲಿ ಕುಶನಾಭ ಇದಾನಲ್ವ, ಆ ಕುಶನಾಭನಿಗೆ ಘೃತಾಚಿ ಎನ್ನುವ ಒಬ್ಬಳು ಅಪ್ಸರೆ. ಆ ಘೃತಾಚಿ ಎನ್ನುವ ಅಪ್ಸರೆಯಲ್ಲಿ 100 ಜನ ಹೆಣ್ಣುಮಕ್ಕಳು ಹುಟ್ಟುತ್ತಾರಂತೆ. ಆ 100 ಜನ ಹೆಣ್ಣುಮಕ್ಕಳು ಕೂಡ ತುಂಬ ಒಳ್ಳೆ ಧರ್ಮಿಷ್ಠರಾಗಿರ್ತಾರೆ, ಒಳ್ಳೆ ಶ್ರದ್ಧಾವಂತರಾಗಿರ್ತಾರೆ, ಒಳ್ಳೆ ತಪಸ್ವಿನಿಯರಾಗಿರ್ತಾರೆ ಅಂತ ರಾಮಾಯಣ ಹೇಳುತ್ತೆ. ನಮಗೆ ಇವತ್ತೆಲ್ಲ ತಪಸ್ಸು, ಜಪ, ಪೂಜೆ, ಸಾಧನೆ ಎಲ್ಲವೂ ಕೂಡ ಕೇವಲ ಪುರುಷರ ಸೊತ್ತು ಅನ್ನುವಂತೆ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಮಾಡೋದನ್ನು ನೋಡುತ್ತೀವಿ. ಆದರೆ ಪ್ರಾಚೀನ ಗ್ರಂಥಗಳನ್ನು ನೋಡಿದಾಗ ಆ ಸ್ತ್ರೀಯರೂ ಕೂಡ ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾ ಇದ್ದಂತಹದ್ದನ್ನು ನಾವು ಗಮನಿಸ್ಬೋದು. ಆ 100 ಜನ ಹೆಣ್ಣು ಮಕ್ಕಳು ಕೂಡ ಒಳ್ಳೆ ತಪಸ್ವಿನಿಯರಾಗಿದ್ದರು, ಅವರಲ್ಲಿ ಒಳ್ಳೆಯ ತಪಶಕ್ತಿ ಇತ್ತು ಅಂತ ಹೇಳ್ತಾರೆ. ಒಮ್ಮೆ ಏನಾಗುತ್ತೆ, ಅರಣ್ಯದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರಂತೆ. ಹೀಗೆ ವಿಹಾರವನ್ನು ಮಾಡ್ತಾ ಇರ್ತಾರೆ. ವಿಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ವಾಯುದೇವರು ಅಂದರೆ ಮುಖ್ಯ ಪ್ರಾಣದೇವರಲ್ಲ, ಕೆಳಗಿನ ಕಕ್ಷೆಯಲ್ಲಿ ಬರುವಂತಹ ವಾಯುದೇವರಿಗೆ ಇವರನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತಂತೆ. ಪರೀಕ್ಷೆ ಮಾಡಬೇಕು ಅಂತ ಅನಿಸಿ ಅವರು ಒಳ್ಳೆಯ ದೇವತಾ ರೂಪವನ್ನು ತಾಳಿ ಆ ಹೆಣ್ಮಕ್ಳ ಹತ್ರ ಬರ್ತಾರೆ. ಬಂದು ನನ್ನನ್ನು ವಿವಾಹ ಆಗ್ತೀರಾ ಅಂತ ವಾಯುದೇವರು ಕೇಳ್ತಾರಂತೆ. ಅವರು ಹೇಳ್ತಾರೆ, ಇಲ್ಲ, ನಮ್ಮ ತಂದೆ ಯಾರನ್ನ ತೋರಿಸ್ತಾರೋ ಅವರನ್ನು ನಾವು ವಿವಾಹ ಆಗ್ತೀವಿ, ನಮ್ಮ ತಂದೆಯ ಅಪ್ಪಣೆ ಇಲ್ಲದೆ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಆಗ ವಾಯುದೇವರು ಹೇಳ್ತಾರೆ, ಇಲ್ಲ ನೋಡಿ, ಸಾಮಾನ್ಯ ನಿಮ್ಮ ತಂದೆ ಯಾರೋ ಮಾನವರನ್ನು ತೋರಿಸ್ತಾರೆ, ಮಾನವರನ್ನು ವಿವಾಹ ಆದರೆ ಜೀವನದಲ್ಲಿ ಏನೂ ಕೂಡ ಸುಖ ಇರೋದಿಲ್ಲ. ನನ್ನಂತಹ ದೇವತಾ ಪುರುಷನನ್ನು ನೀವು ವಿವಾಹ ಆದರೆ ನೀವು ಕೂಡ ದೇವತ್ವವನ್ನು ಹೊಂದಬಹುದು ಅಂತೆಲ್ಲ ವಾಯುದೇವರು ಹೇಳ್ತಾರೆ. ಆಗ ಅವರಿಗೆ ನೋಡಿ, ಆ ಸಂದರ್ಭದಲ್ಲಿ ಒಳ್ಳೆ ಸಜ್ಜೀವಿಗಳು, ಒಳ್ಳೆ ಸಾಧಕಿಯರು, ಆದರೆ ಒಂದು ಕ್ಷಣದಲ್ಲಿ ಅಹಂಕಾರ ಬಂದ್ಬಿಡುತ್ತಂತೆ. ಅವ್ರು ಹೇಳ್ತಾರೆ, ನೀನು ವಾಯು ಅಂತ ಗೊತ್ತು, ದೇವತೆ, ಬೇಕಾದಷ್ಟು ಪರಾಕ್ರಮ ಇದೆ ನಿನಗೆ, ಆದರೆ ನಮ್ಮಲ್ಲಿ ಎಷ್ಟು ತಪಶಕ್ತಿ ಇದೆ ಅಂತ ಅಂದರೆ, ನಮ್ಮ ತಪಶಕ್ತಿಯಿಂದ
ನಿನ್ನ ಪದವಿಯಿಂದಲೇ ನಾವು ಕೆಳಗೆ ಇಳಿಸ್ಬಿಡ್ತೀವಿ, ಅಷ್ಟು ನಮಗೆ ತಪಶಕ್ತಿ ಇದೆ ಅಂತ ಅಹಂಕಾರದಲ್ಲಿ ಮಾತನಾಡಿ ಬಿಡ್ತಾರಂತೆ. ಆಗ ವಾಯುದೇವರಿಗೆ ಕೋಪ ಬರುತ್ತೆ. ಕೋಪ ಬಂದು ಆ ಹೆಣ್ಮಕ್ಕಳ ಶರೀರವನ್ನು ಪ್ರವೇಶ ಮಾಡಿ ಅವರ ದೇಹ ಎಲ್ಲ ವಿಕಾರ ಆಗುವಂತೆ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟರು ಅಂತ. ಅವರ ಬೆನ್ನೆಲ್ಲ ಗೂನು ಬೆನ್ನಾಗುತ್ತೆ, ದೇಹ ಎಲ್ಲ ವಿಕಾರ ಆಗಿಬಿಡುತ್ತೆ. ಅವರಿಗೆಲ್ಲ ಭಯ ಆಗುತ್ತೆ. ಅಪ್ಪನ ಬಳಿ ಹೋಗ್ತಾರೆ. ಹೋಗಿ ನಡೆದ ಸಂಗತಿಯನ್ನೆಲ್ಲ ಹೇಳ್ತಾರೆ. ಆದರೆ ತಾವು ಮಾಡಿದ ತಪ್ಪನ್ನು ಅಪ್ಪನ ಎದುರಿಗೆ ಹೇಳಲ್ವಂತೆ, ಅದನ್ನು ಮುಚ್ಚಿಡ್ತಾರೆ. ನಾವು ಹೀಗೆ ವಾಯುದೇವ ಬಂದು ನಮ್ಮನ್ನು ವಿವಾಹ ಆಗು ಅಂತ ಹೇಳ್ದ, ಆದರೆ ನಾವು ಅಪ್ಪ ಯಾರನ್ನು ತೋರಿಸ್ತಾನೋ ಅವರನ್ನೇ ವಿವಾಹ ಆಗ್ತೀವಿ ಅಂತ ಹೇಳಿದ್ವಿ, ಅದಕ್ಕೆ ಕೋಪ ಮಾಡಿಕೊಂಡು ನಮಗೆ ಈ ರೀತಿಯಾಗಿ ಮಾಡಿಬಿಟ್ಟ ಅಂತ ತಾವು ಅಹಂಕಾರ ಪಟ್ಟದ್ದನ್ನು, ಆ ಒಂದು ತಮ್ಮ ನಡೆಯನ್ನು ಮುಚ್ಚಿಟ್ಟು ತಂದೆ ಬಳಿ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ವಾಲ್ಮೀಕಿಗಳು ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ. ಪಿತಾ ಹಿ ಪ್ರಭುರಸ್ಮಾಕಂ ದೈವತಂ ಪರಮಂ ಹಿನಃ ಯಸ್ಯ ನೋ ದಾಸ್ಯತಿ ಪಿತಾ ಸನೋ ಭರ್ತಾ ಭವಿಷ್ಯತಿ. ನೋಡಿ, ಇವತ್ತು ನಮ್ಮ ಸಮಾಜದ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಒಂದು ಭಾವನೆ ಇರಬೇಕು. ಇವತ್ತೇನಾಗಿದೆ, ವಾಸ್ತವಿಕವಾಗಿ ನಮ್ಮ ಯುವಕರು ಯುವತಿಯರು ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ, ದಾರಿ ತಪ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದಾಗ ತಂದೆ ತಾಯಿಗಳ ಪಾತ್ರವೇ ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಮಕ್ಕಳದು ತಪ್ಪು ಅಂತ ಹೇಳೋದಕ್ಕಿಂತ ತಂದೆ ತಾಯಿಯರದ್ದೇ ತಪ್ಪಿರುತ್ತೆ. ಯಾಕೆಂದರೆ ನಮ್ಮ ಗುರುಗಳು ಯಾವಾಗಲೂ ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ರು. ಮಕ್ಕಳು ಬೆಳೆದು ಎಷ್ಟೇ ದೊಡ್ಡವರಾದರೂ ಕೂಡ, ಅವ್ರು ಏನೇ ತಪ್ಪು ಮಾಡಿದ್ರೂ ಕೂಡ, ಅವ್ರಿಗೆ ಎಷ್ಟೇ ವಯಸ್ಸಾಗಿರಲಿ, 30 ಆಗಿರಲಿ 40 ಆಗಿರಲಿ, ಅವರನ್ನು ಬೈಯೋದಕ್ಕಿಂತ ಮುಂಚೆ ಒಮ್ಮೆ ಅವ್ರ ತಂದೆ ತಾಯಿಯರನ್ನು ಯೋಚನೆ ಮಾಡಬೇಕಂತ. ಅಂದರೆ ಅವ್ರು ಹೇಗೆ ಬೆಳೆಸಿದ್ದಾರೆ, ಇವರಿವತ್ತಿ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಅಪ್ಪ ಅಮ್ಮ ಇವರನ್ನು ಹೇಗೆ ಬೆಳೆಸಿದ್ದಾರೆ, ಅವ್ರದ್ದು ಇದರಲ್ಲೊಂದು ದೊಡ್ಡ ಪಾತ್ರ ಇರುತ್ತೆ ಅಂತ. ಯಾಕೆ ಇವತ್ತು ಸಾಮಾನ್ಯ ಏನು ಮಾಡ್ತಾರೆ ಪೋಷಕರು, ಮಕ್ಕಳು ಚೆನ್ನಾಗಿ ಓದಲಿ, ಚೆನ್ನಾಗಿ ಡಿಗ್ರಿಗಳನ್ನು ಸಂಪಾದನೆ ಮಾಡಲಿ, ಬೇಕಾದಷ್ಟು ದುಡಿಲಿ ಅಂತ ಎಲ್ಲೆಲ್ಲೋ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟು ಓದಿಸ್ತಾರೆ. ಆ ತಂದೆ ತಾಯಿಗೂ ಮಕ್ಕಳಿಗೂ ಸಂಪರ್ಕವೇ ಇರಲ್ಲ, ಎಲ್ಲೋ ಹಾಸ್ಟೆಲಲ್ಲಿ ಓದ್ತಿರ್ತಾರೆ, ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ. ಹೀಗೆ ಆ ಹಿರಿಯರಲ್ಲಿ ಯಾವುದೇ ಶ್ರದ್ಧೆ, ಪ್ರೀತಿ, ಅನುಬಂಧ ಯಾವುದೂ ಇರಲ್ಲ ಮಕ್ಕಳಿಗೂ ತಂದೆ ತಾಯಿಗೂ. ಕೊನೆಗೊಂದು ದಿನ ಆಗುತ್ತೆ, ಏನಾಗುತ್ತೆ, ಎಲ್ಲ ಅಪ್ಪ ಅಮ್ಮನ್ನ ಬಿಟ್ಟು ವಿದೇಶಕ್ಕೆ ಹೊರಟು ಬಿಡ್ತಾರೆ, ಇಲ್ಲೆಲ್ಲೋ ಒಂದು ಕಡೆ ವೃದ್ಧಾಶ್ರಮಕ್ಕೆ ಸೇರಿಸಿ ಹೊರಟು ಬಿಡ್ತಾರೆ. ತಪ್ಪು ಯಾರದು? ಮಕ್ಕಳ ಮೇಲೆ ತಪ್ಪನ್ನು ಹೊರಿಸೋದಕ್ಕಿಂತ ತಂದೆ ತಾಯಿ, ನಾವು ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀವಿ, ಅವರಿಗೆ ಎಷ್ಟು ಬಾಲ್ಯದಲ್ಲಿ ನಮ್ಮ ಸಂಸ್ಕೃತಿಯ ಪರಿಚಯ, ರಾಮಾಯಣ ಮಹಾಭಾರತಗಳಂತಹ ಉದಾತ್ತ ಸಂದೇಶಗಳನ್ನು ಕೊಡುವಂತಹ ಕೃತಿಗಳನ್ನು ಪರಿಚಯ ಮಾಡಿಸಿದ್ದೀವಿ ಅನ್ನುವುದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಬಾಲ್ಯದಲ್ಲಿ ಯಾವ ವ್ಯಕ್ತಿಗೆ ರಾಮಾಯಣದ ಪ್ರಭಾವ, ಮಹಾಭಾರತಗಳ ಪ್ರಭಾವ ಆಗಿರುತ್ತೋ ಅವನು ಅಷ್ಟು ಸುಲಭವಾಗಿ ತಪ್ಪು ದಾರಿಯನ್ನು ಹಿಡಿಲಿಕ್ಕಾಗೋದಿಲ್ಲ. ಯಾಕೆಂದರೆ ಅದರ ಪ್ರಭಾವ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆಮೇಲೆ ಬಲಿತಾದ ಮೇಲೆ ಏನಾಗುತ್ತೆ, ಅದು ಯಾವುದು ಕಿವಿಗೆ ಹೋಗಲ್ಲ, ಅದರಲ್ಲಿ ಶ್ರದ್ಧೆ ಬರೋದಿಲ್ಲ. ಇದೆಲ್ಲ ಸುಮ್ಮನೆ ಇದು ಅಡಗೋಲಜ್ಜಿ ಕತೆ, ಇದನ್ನೆಲ್ಲ ಯಾರು ನಂಬ್ತಾರೆ ಅನ್ನುವ ಒಂದು ತಾತ್ಸಾರ ಭಾವಗಳು ಬುದ್ಧಿ ಬಲಿತ ಮೇಲೆ ಬರುತ್ತೆ. ಹಾಗಾಗಿ ಬಾಲ್ಯದಲ್ಲೇ ಆ ಸಂಸ್ಕಾರವನ್ನು ಕೊಟ್ಟು ಆ ಶ್ರದ್ಧೆಯನ್ನು ಹುಟ್ಟಿಸಿದಾಗ ಮುಂದೆ ಇಡೀ ಸಮಾಜ ಸುಭದ್ರವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಆ ಹೆಣ್ಣುಮಕ್ಕಳು ಹೇಳ್ತಾರೆ ನೋಡಿ, ಎಷ್ಟು ಒಳ್ಳೆ ಮಾತು. ಅವರು ಅಹಂಕಾರ ತೋರಿಸಿ ಒಂದು ಹಂತದಲ್ಲಿ ತಪ್ಪನ್ನು ಮಾಡಿರ್ಬೋದು, ಆದರೆ ಒಂದು ಮುಖ ಅವರಲ್ಲಿ, ಆ ತಂದೆಯಲ್ಲಿ ಇದ್ದಂತಹ ಶ್ರದ್ಧೆಯನ್ನು ವಾಲ್ಮೀಕಿಗಳು ಗುರುತಿಸಿ ಹೇಳ್ತಾರೆ. ಪಿತಾಹಿ ಪ್ರಭುರಸ್ಮಾಕಂ ದೈವತಂ ಪರಮಂ ಹಿನಃ. ನಮಗೆ ನಮ್ಮ ದೈವ ಯಾರು ಅಂದರೆ ನಮ್ಮ ತಂದೆ. ಹಾಗಾಗಿ ಅವರ ಒಪ್ಪಿಗೆ ಇಲ್ಲದೆ, ಅವರ ಅನುಮತಿ ಇಲ್ಲದೆ ನಾವು ಸ್ವತಂತ್ರವಾಗಿ ವಿವಾಹ ಆಗೋದಿಲ್ಲ. ಅವರು ಯಾರನ್ನು ತೋರಿಸ್ತಾರೋ, ಅವರು ಸಂತೋಷದಿಂದ ಯಾರಿಗೆ ಕೊಟ್ಟು ನಮ್ಮನ್ನು ಮದುವೆ ಮಾಡ್ತಾರೋ ಅವರನ್ನೇ ನಾವು ನಮ್ಮ ಪತಿ ಅಂತ ಸ್ವೀಕಾರ ಮಾಡ್ತೀವಿ ಅಂತ ದೇವ ಲೋಕದಿಂದ ಬಂದಂತಹ ದೇವತೆಯಾದ ವಾಯುವಿನ ಎದುರಿನಲ್ಲೇ ಆ ಮಕ್ಕಳು ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಮುಂದೆ ತಂದೆಗೆ ತುಂಬ ಯೋಚನೆ ಆಗುತ್ತೆ, ಏನು ಮಾಡೋದು, ಮದುವೆಯ ವಯಸ್ಸಿಗೆ ಬಂದಿದ್ದಾರೆ ಮಕ್ಕಳು,
ಆದರೆ ದೇಹ ಎಲ್ಲ ವಿಕಾರ ಆಗಿಬಿಟ್ಟಿದೆ, ಬೆನ್ನೆಲ್ಲ ಗೂನು ಬೆನ್ನು, ಯಾರು ಇವರನ್ನು ಮದುವೆ ಆಗ್ತಾರೆ ಅಂತ ತುಂಬ ಯೋಚನೆ ಮಾಡದಂತೆ ಕೊನೆಗೊಂದು ಅವನಿಗೆ ಉಪಾಯ ಹೊಳಿತಂತೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಉಪಾಯ ಇರುತ್ತೆ, ಅವನಿಗೆ ಒಂದು ಒಳ್ಳೆ ಉಪಾಯ ಹೊಳೆಯುತ್ತೆ. ಅಲ್ಲೇ ಅವನ ರಾಜ್ಯದ ಸಮೀಪದಲ್ಲಿ ಒಬ್ಬರು ದೊಡ್ಡ ಜ್ಞಾನಿಗಳಿದ್ರಂತೆ, ಋಷಿಗಳು. ಅವರ ಹೆಸರು ಚೂಲಿ ಅಂತ. ಚೂಲಿ ಅನ್ನುವ ಋಷಿಗಳು, ಅವರ ಆಶ್ರಮ ದೊಡ್ಡ ತಪಸ್ವಿಗಳು. ಅವರ ಬಳಿ ಒಬ್ಬಳು ಸೇವೆಯನ್ನು ಮಾಡ್ತಾ ಇರ್ತಾಳೆ. ಗಂಧರ್ವ ಸ್ತ್ರೀಯ ಪುತ್ರಿ ಅವಳು, ಮಗಳು. ಅವಳ ಹೆಸರು ಸೋಮದ ಅಂತ. ಅವಳು ಆ ಋಷಿಗಳ ಸೇವೆಯನ್ನು ಮಾಡ್ತಾ ಇರ್ತಾಳಂತೆ. ಋಷಿಗಳ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಎಷ್ಟು ಶ್ರದ್ಧೆಯಿಂದ, ಎಷ್ಟು ಚೆನ್ನಾಗಿ ನನ್ನ ಸೇವೆಯನ್ನು ಮಾಡಿದಾಳೆ ಅಂತ ಅವ್ರಿಗೆ ಸಂತೋಷ ಆಗುತ್ತೆ. ನೀನು ಏನು ವರ ಬೇಕು ಕೇಳು ಅಂತ ಹೇಳ್ತಾರಂತವ್ರು. ಆಗ ಅವಳು ಹೇಳ್ತಾಳೆ, ನಾನು ನಿಮ್ಮಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೆ ಸಾಮಾನ್ಯರಂತೆ ಏನೋ ನನಗೆ ಸಂಪತ್ತು ಬೇಕು, ಹೆಸರು ಬೇಕು, ಮನೆ ಬೇಕು ಅಂತ ಲೌಕಿಕವಾದ ಆಸೆ ಆಕಾಂಕ್ಷೆಗಳನ್ನು ಮುಂದಿಟ್ಕೊಂಡು ನಿಮ್ಮಲ್ಲಿ ಸೇವೆ ಮಾಡಲಿಕ್ಕೆ ಬರಲಿಲ್ಲ ನಾನು. ನೀವು ಹೇಗೆ ಹಗಲು ರಾತ್ರಿ ದೇವರನ್ನು ಕಾಣಬೇಕು, ಅವನ ಅನುಗ್ರಹವನ್ನು ಪಡಿಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದ್ದೀರೋ, ನಿಮ್ಮಂತೆ ಒಳ್ಳೆ ಜ್ಞಾನಿಯಾದ ಮಗ ನನಗೆ ಹುಟ್ಟಬೇಕು ಅನ್ನುವ ಆಸೆಯಿಂದ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳಂತೆ. ನೋಡಿ ಎಷ್ಟು ಅವಳಲ್ಲಿ ಶ್ರದ್ಧೆ ಇತ್ತು ಅಂತ ಅಂದರೆ ಅದಕ್ಕೆ ಅವರಿಗೆ ಸಂತೋಷ ಆಗುತ್ತೆ. ಸಂತೋಷ ಆಗಿ ತಮ್ಮ ಮನಸ್ಸಿನಿಂದಲೇ ಅಂದರೆ ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿದ ಕೂಡಲೇ ಅಲ್ಲಿ ಒಂದು ಮಗು ಸೃಷ್ಟಿಯಾಗತ್ತಂತೆ.